ದೆಹಲಿಯ ಆಗ್ರಾದ ಕೊತ್ವಾಲಿ ಕಾಲೋನಿಯಲ್ಲಿ ರೇಖಾ ಅನ್ನೋ ಒಬ್ಬಂಟಿ ಮಹಿಳೆ ವಾಸ ಮಾಡ್ತಿದ್ಲು. ಇವಳಿಗೆ 36 ವರ್ಷ ವಯಸ್ಸು. 3 ಜನ ಮಕ್ಕಳು ಕೂಡ ಈಕೆಗಿದ್ರು. ಸುನಿಲ್ ರಾಠೋಡ್ ಅನ್ನೋ ವ್ಯಕ್ತಿ ಜೊತೆ ರೇಖಾಗೆ ಮದುವೆಯಾಗಿತ್ತು. 3 ಮಕ್ಕಳಾಗ್ತಿದ್ದಂತೆ ದಾಂಪತ್ಯದಲ್ಲಿ ಬಿರುಕು ಬಂದು ಗಂಡ ಹೆಂಡತಿ ಇಬ್ರು ದೂರವಾಗಿದ್ರು. ಗಂಡ ಧನವಂತನಾಗಿದ್ರಿಂದ ಮಕ್ಕಳಿಗಾಗಿ ಇವಳ ಹೆಸರಿಗೆ ಸ್ವಲ್ಪ ಆಸ್ತಿಯನ್ನು ಬರ್ಕೊಟ್ಟಿದ್ದ. ಇದರಿಂದ ರೇಖಾ ಬೇರೆ ಮನೆ ಮಾಡಿಕೊಂಡು ಗಂಡನಿಂದ ದೂರವಾಗಿದ್ಲು. ಆದ್ರೂ ಸುನಿಲ್ ಜೊತೆ ಇನ್ನಷ್ಟು ಆಸ್ತಿ ಬೇಕು ಅಂತ ಜಗಳವಾಡ್ತಾನೆ ಇದ್ಲು. ಸುನಿಲ್ ಬೇರೆ ಮದುವೆ ಮಾಡ್ಕೊಳ್ಬಾರ್ದು ಅಂತ ಕೋರ್ಟ್ ಅಲ್ಲಿ ಕೇಸ್ ಬೇರೆ ಹಾಕಿದ್ಲು. ಡೈವರ್ಸ್ ಕೊಟ್ರೆ ಮಾತ್ರ ಅವನು ಬೇರೆ ಮದುವೆಯಾಗೋಕೆ ಚಾನ್ಸ್ ಇತ್ತು. 3 ಮಕ್ಕಳಿಗೂ ಅವನ ಆಸ್ತಿಯಲ್ಲಿ 3/4 ಭಾಗ ಅಂದ್ರೆ 75% ಆಸ್ತಿ ಕೊಡಬೇಕು ಅಂತ ರೇಖಾ ಕೇಳ್ತಿದ್ಲು. ಇದಕ್ಕೆ ಗಂಡ ಸುನಿಲ್ 50% ಮಾತ್ರ ಕೊಡ್ತೀನಿ ಅಂತ ಹೇಳ್ತಿದ್ದ. ಇದೇ ವಿಚಾರವಾಗಿ 3 ವರ್ಷಗಳಿಂದ ಇವರಿಬ್ಬರ ನಡುವೆ ಜಗಳ ನಡೀತಲೇ ಇತ್ತು. ಸಂಬಂಧಿಕರು ಕೂಡ ಇದರ ಬಗ್ಗೆ ಮಾತನಾಡಿ ಸುಸ್ತಾಗಿದ್ರು. ರೇಖಾ ಲಕ್ಸುರಿಯಾಗಿ ಲೈಫ್ ನ ಲೀಡ್ ಮಾಡ್ತಿದ್ಲು. ತನ್ನ ಹತ್ರ ಇದ್ದ ಹಣವನ್ನ ಬಡ್ಡಿಗೆ ಬಿಡ್ತಿದ್ಲು. ನಂಬಿಕಸ್ಥರಿಗೆ ಮಾತ್ರ ರೇಖಾ ಸಾಲ ಕೊಡ್ತಾಳೆ ಅಂತ ಹೆಸರು ಮಾಡಿದ್ಲು. ಇನ್ನು ಇವಳು ಮೇಕಪ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಪಬ್ಬು ಪಾರ್ಟಿ ಅಂತ ಜೀವನವನ್ನ ಎಂಜಾಯ್ ಮಾಡ್ತಿದ್ಲು. ಹೀಗೆ ಇವಳ ಲೈಫ್ ತುಂಬಾ ಚೆನ್ನಾಗಿ ಸಾಕ್ತಿತ್ತು. ಇವಳಿಗೆ ಗಂಡ ಇದ್ದಾನೆ ಅನ್ನೋ ಟೆನ್ಷನ್ ಕೂಡ ಇರ್ಲಿಲ್ಲ. ಆರ್ಥಿಕವಾಗಂತೂ ಯಾವುದೇ ಸಮಸ್ಯೆ ಇರ್ಲಿಲ್ಲ. ಹೀಗೆ ರೇಖಾ ಜೀವನ ಬಿಂದಾಸ್ ಆಗಿ ಸಾಕ್ತಿತ್ತು. ಆದ್ರೆ 2021 ಜುಲೈ 21 ಸಂಜೆ 6:30 ಸುಮಾರಿಗೆ ರೇಖಾ ಎದುರು ಮನೆಯಲ್ಲಿ ವಾಸವಿದ್ದ ಸಾಧುರಾಮ್ ಅನ್ನೋ ವ್ಯಕ್ತಿಗೆ ಅನುಮಾನ ಬಂದಿತ್ತು. ಯಾಕಂದ್ರೆ ತನ್ನ 3 ಮಕ್ಕಳ ಜೊತೆ ಕಾಲೋನಿಯಲ್ಲಿ ಆಗಾಗ ಕಾಣಿಸಿಕೊಳ್ತಿದ್ದ ರೇಖಾ ಬಾಗಿಲು ತೆಗೆದಿದ್ರು ಮನೆಯಲ್ಲಿ ಕಾಣಿಸ್ತಿರ್ಲಿಲ್ಲ. ಮನೆ ಮುಂದೆ ಲೈಟ್ ಕೂಡ ಹಾಕಿರ್ಲಿಲ್ಲ. ಈ ಕಾರಣಕ್ಕೆ ಆತನಿಗೆ ಅನುಮಾನ ಶುರುವಾಗಿತ್ತು. ಯಾವುದಾದ್ರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರಬಹುದು ಅಂತ ತನ್ನ ಹೆಂಡತಿ ಹತ್ರ ಹೋಗಿ ಹೇಳಿದ್ದ. ರೇಖಾ ಮಕ್ಕಳು ನಮ್ಮ ಮಕ್ಕಳ ಜೊತೆ ಆಟವಾಡೋಕೆ ಬಂದಿಲ್ಲ, ನನಗ್ಯಾಕೋ ಅನುಮಾನ ಇದೆ, ಒಂದು ಸಲ ಹೋಗಿ ನೋಡು, ಯಾರು ಇಲ್ಲದ ಮಹಿಳೆ ಅಂತ ಹೇಳಿದಾಗ ಸಾಧುರಾಮ್ ಹೆಂಡತಿ ನೀವೇ ಹೋಗಿ ನೋಡಿ ಅಂತ ಹೇಳಿದ್ಲು. ಆಗ ರೇಖಾ ಮನೆಗೆ ಬಂದ ಸಾಧುರಾಮ್ ಮನೆ ಬಾಗಿಲು ಓಪನ್ ಇದ್ದಿದ್ರಿಂದ ಗೇಟ್ ತೆಗೆದು ಒಳಗೆ ಬಂದಿದ್ದ. ಒಳಗೆ ಹೋಗಿ ನೋಡ್ತಿದ್ದಂತೆ ಹಾಲ್ನಲ್ಲಿ ರಕ್ತದ ಮಡುವಿನಲ್ಲಿ ರೇಖಾ ಬಿದ್ದಿದ್ಲು. ಪಕ್ಕದಲ್ಲಿ ಚಿಕ್ಕ ಮಗಳು ಕೊನೆಯುಸಿರಾಡ್ತಿದ್ಲು. ಇದನ್ನ ಕಂಡ ಸಾಧುರಾಮ್ ಕಂಗಾಲಾಗಿ ಅಕ್ಕಪಕ್ಕದ ಮನೆಯವರನ್ನು ಕೂಗಿ ಕರೆದಿದ್ದ. ತಕ್ಷಣವೇ ಪೊಲೀಸರಿಗೆ ಸಮಾಚಾರವನ್ನ ತಿಳಿಸಿದ್ದ. ಆಗ ಸ್ಥಳಕ್ಕೆ ತಮ್ಮ ಟೀಮ್ ಸಮೇತ ಬಂದ ಸಿಐ ಅರ್ಚನಾ ಸಿಂಗ್ ಮೊದಲಿಗೆ ಕ್ರೈಮ್ ಸ್ಥಳವನ್ನ ಸೀಲ್ ಮಾಡಿದ್ರು. ರೇಖಾ ಕೊನೆ ಮಗಳು ಸಾವು ಬದುಕಿನ ನಡುವೆ ಹೋರಾಡ್ತಿದ್ಲು. 2 ಮಕ್ಕಳು ಅಲ್ಲಿಗಾಗ್ಲೇ ಮೃತಪಟ್ಟಿದ್ರು. ರೇಖಾ ಮತ್ತು ಕೊನೆ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ತೀವ್ರ ರಕ್ತಸ್ರಾವವಾಗಿ ಮಾರ್ಗ ಮಧ್ಯದಲ್ಲೇ 2 ಮೃತಪಟ್ಟಿದ್ರು. ಒಂದೇ ಮನೆಯಲ್ಲಿ 4 ಜನ ಕೊಲೆಯಾಗಿದ್ದು ನೋಡಿ ಕಾಲೋನಿಯಲ್ಲಿನ ಜನ ಆತಂಕಕ್ಕೆ ಒಳಗಾಗಿದ್ರು. ಇದರಿಂದ ಉನ್ನತಾಧಿಕಾರಿಗಳು ಕೂಡ ಈ ಕಾಲೋನಿಗೆ ಬಂದು ಎಲ್ಲಾ ನಿವಾಸಿಗಳಿಗೆ ಧೈರ್ಯ ತುಂಬಿದ್ರು. ಪೊಲೀಸರು ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದಾಗ ಹೆಂಡತಿ ಮಕ್ಕಳನ್ನ ಕೊನೆಯದಾಗಿ ನೋಡೋಕೆ ಗಂಡ ಸುನಿಲ್ ಸಹ ಸ್ಥಳಕ್ಕೆ ಬಂದಿದ್ದ. ಆಗ ರೇಖಾ ಕುಟುಂಬಸ್ಥರು ಇವನೇ ಕೊಲೆ ಮಾಡಿ ಏನು ಗೊತ್ತಿಲ್ಲದವನಂತೆ ಬಂದು ಡ್ರಾಮಾ ಮಾಡ್ತಿದ್ದಾನೆ ಅಂತ ಇವನ ವಿರುದ್ಧ ದಾಳಿಗೆ ಮುಂದಾಗಿದ್ರು. ಆಗ ಪೊಲೀಸರು ಇವನಿಗೆ ಮಕ್ಕಳು ಮತ್ತು ಹೆಂಡತಿಯ ಮುಖವನ್ನ ಕೊನೆಯದಾಗಿ ತೋರಿಸಿ ಅಲ್ಲಿಂದ ಕಳಿಸಿದ್ರು. ಅಲ್ಲದೆ ವಿಚಾರಣೆಗೆ ಕರೆದಾಗ ಬರಬೇಕು ಅಂತ ಸುನಿಲ್ಗೆ ಹೇಳಿ ಕಳಿಸಿದ್ರು. ರೇಖಾ ಅಂತ್ಯಕ್ರಿಯೆ ಬಳಿಕ ಸುನಿಲ್ನ ಸ್ಟೇಷನ್ಗೆ ಕರೆಸಿ ತೀವ್ರವಾಗಿ ವಿಚಾರಿಸಿದ್ರು. ಆಗ ಸುನಿಲ್ ನನಗೆ ನನ್ನ ಹೆಂಡತಿ ಮೇಲೆ ಕೋಪ ಇರೋದು ನಿಜ, ಆದ್ರೆ ನನ್ನ ಮಕ್ಕಳನ್ನ ಕೊಲ್ಲುವಷ್ಟು ಕ್ರೂರಿ ನಾನಲ್ಲ. ಅಷ್ಟು ಕೋಪ ಇದ್ದಿದ್ರೆ ನನ್ನ ಆಸ್ತಿಯನ್ನ ಯಾಕೆ ಮಕ್ಕಳಿಗೆ ಕೊಡ್ತಿದ್ದೆ? ನನ್ನ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ಬೇಕು ಅಂತ ಲಕ್ಷಾಂತರ ಆಸ್ತಿಯನ್ನ ನನ್ನ ಹೆಂಡತಿಗೆ ಕೊಟ್ಟಿದ್ದೆ. ನಾನು ಅವರನ್ನ ಕೊಲೆ ಮಾಡಿಲ್ಲ ಅಂತ ಪೊಲೀಸರ ಮುಂದೆ ಸುನಿಲ್ ಹೇಳಿದ್ದ. ಅಲ್ಲದೆ ನನಗೆ ನನ್ನ ಮಕ್ಕಳೇ ಸರ್ವಸ್ವವಾಗಿದ್ರು, ನಾನು ಕೊಲೆ ಮಾಡಿಲ್ಲ ಅಂತ ಪೊಲೀಸರ ಮುಂದೆ ಹೇಳ್ಕೊಂಡು ಸುನಿಲ್ ಮಮ್ಮೂಲ ಮರಗಿದ್ದ. ಇದರಿಂದ ಇವನು ಹೇಳಿದ್ದ ಮಾತು ನಿಜಾನೋ ಅಥವಾ ಸುಳ್ಳೋ ಅಂತ ಪೊಲೀಸರು ಪರೀಕ್ಷಿಸೋಕೆ ಮುಂದಾಗಿದ್ರು. ರೇಖಾ ಮನೆ ಹತ್ತಿರದ ಸಿಸಿಟಿವಿಯನ್ನ ಪರಿಶೀಲಿಸಿದ್ರು. ಆಗ್ಲೇ ಈ ಕೇಸಲ್ಲಿ ಅಸಲಿ ವಿಚಾರ ಹೊರಗೆ ಬಂದಿತ್ತು. ರೇಖಾ ಮತ್ತು ಈಕೆಯ 3 ಮಕ್ಕಳನ್ನ ಕೊಂದಿದ್ದು ಇವಳಿಗೆ ತುಂಬಾ ಪರಿಚಿತ ವ್ಯಕ್ತಿಯೇ ಆಗಿದ್ದ. ಅವನ ಹೆಸರು ಸಂತೋಷ್ ಅಂತ. ರೇಖಾ ತನ್ನ ಗಂಡನಿಂದ ದೂರವಾದ ನಂತರ ಕೊತ್ವಾಲ್ಗೆ ಶಿಫ್ಟ್ ಆಗಿದ್ಲು. ಮನೆಯನ್ನ ಆಲ್ಟ್ರೇಷನ್ ಮಾಡಿಸಿ ತನ್ನ 3 ಮಕ್ಕಳ ಜೊತೆ ಗಂಡಸಿನ ಆಧಾರವಿಲ್ಲದೆ ಒಬ್ಬಂಟಿಯಾಗಿ ಜೀವನ ನಡೆಸ್ತಿದ್ಲು. ಮನೆಯನ್ನ ಆಲ್ಟ್ರೇಷನ್ ಮಾಡೋ ಟೈಮಲ್ಲೇ ಸಂತೋಷ್ ಇವಳಿಗೆ ಪರಿಚಯವಾಗಿದ್ದ. ಅವನ ಹತ್ರ ರೇಖಾ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸಿಕೊಳ್ತಿದ್ಲು. ಮನೆ ಕೆಲಸದಿಂದ ಹಿಡಿದು ಇತರೆ ಕೆಲಸಗಳಿಗೆಲ್ಲ ಸಂತೋಷ್ ಸಹಾಯವನ್ನ ತಗೊಳ್ತಿದ್ಲು.
ಇದಕ್ಕಾಗಿ ಸಂತೋಷ್ಗೆ ಹಣವನ್ನು ಕೊಡ್ತಿದ್ಲು. ಆದ್ರೆ ಸಂತೋಷ್ ಮಾತ್ರ ಇವಳ ಅಂದವನ್ನ ನೋಡಿ ಹೇಗಾದ್ರೂ ಅದನ್ನ ಸವಿಬೇಕು ಅನ್ಕೊಂಡಿದ್ದ. ಒಂದು ಸಲ ಇವಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ್ರೆ ಆರ್ಥಿಕವಾಗಿಯೂ ತನಗೆ ಲಾಭವಾಗುತ್ತೆ ಅಂತ ಸಂತೋಷ್ ಪ್ಲಾನ್ ಮಾಡಿದ್ದ. ಅದಕ್ಕೆ ಅಗತ್ಯವಿಲ್ಲದಿದ್ರೂ ಕೂಡ ರೇಖಾ ಮನೆಗೆ ಹೋಗಿ ಏನಾದ್ರೂ ಕೆಲಸ ಇದೆಯಾ ಅಂತ ಕೇಳ್ಕೊಂಡು ಇವಳ ಮನೆಯಲ್ಲೇ ಕೂರ್ತಿದ್ದ. ಹೀಗೆ 6 ತಿಂಗಳಲ್ಲಿ ಸಂತೋಷ್ ಆ ಮನೆಯಲ್ಲಿ ಒಬ್ಬನಾಗಿ ಹೋಗಿದ್ದ. ರೇಖಾ ಮನೆಯಲ್ಲಿ ಕೂತು ಇವಳ ಹತ್ರ ಏನೋ ಒಂದು ಮಾತನಾಡ್ತಿದ್ದ. ಇವಳ ಜೊತೆ ಟೈಮ್ ಪಾಸ್ ಮಾಡ್ತಾ ಅಡುಗೆ ಮಾಡೋಕೆ ಬೇಕಾದ ಪದಾರ್ಥಗಳನ್ನು ತಂದು ಕೊಡ್ತಿದ್ದ. ಇತರ ಕೆಲಸಗಳನ್ನ ಮಾಡ್ತಾ ಇವಳಿಗೆ ಹತ್ತಿರವಾಗಿದ್ದ. ಆದ್ರೆ ಸಂತೋಷ್ ನಡತೆಯಲ್ಲಿ ಕೆಲವು ಬದಲಾವಣೆಗಳನ್ನ ಗಮನಿಸಿದ್ದ ರೇಖಾ ನಿಧಾನವಾಗಿ ಇವನನ್ನ ದೂರ ಇಡೋಕೆ ಶುರು ಮಾಡಿದ್ಲು. ಅದೇ ಟೈಮಲ್ಲಿ ನನಗೆ ಅರ್ಜೆಂಟ್ ಆಗಿ 2 ಲಕ್ಷ ಹಣ ಬೇಕು ಅಂತ ಸಂತೋಷ್ ರೇಖಾನ ಪೀಡಿಸಿದ್ದ. ಇವಳ ಹಿಂದೆ ಬಿದ್ದಿದ್ದ ಸಂತೋಷ್ 2 ಲಕ್ಷ ಕೊಟ್ರೆ ಸ್ವಲ್ಪ ದಿನದಲ್ಲೇ ವಾಪಸ್ ಕೊಡೋದಾಗಿ ಹೇಳಿ ಹಣವನ್ನು ತಗೊಂಡಿದ್ದ. ಇದಾದ ನಂತರ ಸಂತೋಷ್ ರೇಖಾ ಮನೆಗೆ ಬರಬೇಕು ಅನ್ಕೊಂಡಾಗ್ಲೆಲ್ಲ ರೇಖಾ ಇವನನ್ನ ಮನೆ ಒಳಗೆ ಸೇರಿಸದೆ ವಾಪಸ್ ಕಳಿಸ್ತಿದ್ಲು. ಯಾಕಂದ್ರೆ ಇವನ ನೋಟವೇ ಇವಳಿಗೆ ಇಷ್ಟವಾಗ್ತಿರ್ಲಿಲ್ಲ. ಆದ್ರೆ ಸಂತೋಷ್ ಎದುರಲ್ಲೇ ಜುನೈದ್ ಅನ್ನೋ 19 ವರ್ಷದ ಹುಡುಗನೊಬ್ಬ ರೇಖಾ ಮನೆಗೆ ಬಂದು ಹೋಗ್ತಿದ್ದ. ಅವನ ಜೊತೆ ರೇಖಾ ಮಾತನಾಡ್ತಿದ್ಲು. ಆ ಹುಡುಗನ ಜೊತೆ ಮಾತನಾಡೋದು ಸಂತೋಷ್ಗೆ ಸ್ವಲ್ಪವೂ ಇಷ್ಟವಿರ್ಲಿಲ್ಲ. ನಮ್ಮಿಬ್ಬರ ನಡುವೆ ಜುನೈದ್ ಅಡ್ಡವಾಗಿದ್ದಾನೆ, ಅವನಿದ್ರೆ ರೇಖಾ ನನಗೆ ಸಿಗೋದಿಲ್ಲ ಅಂತ ಸಂತೋಷ್ ಭಾವಿಸಿದ್ದ. ರೇಖಾ ಜುನೈದ್ ಜೊತೆ ಸೇರ್ಕೊಂಡು ಕಾರಲ್ಲಿ ತಿರುಗಾಡ್ತಿದ್ಲು. ಸಂತೋಷ್ ಎದುರೇ ಜುನೈದ್ ನ ಮನೆಗೆ ಕರೆಸಿಕೊಳ್ತಿದ್ಲು. ಇದನ್ನೇ ಮನಸ್ಸಿನಲ್ಲಿಟ್ಕೊಂಡ ಸಂತೋಷ್ ರೇಖಾ ಕೊಟ್ಟಿದ್ದ ಹಣವನ್ನ 6 ತಿಂಗಳಾದ್ರೂ ವಾಪಸ್ ಕೊಟ್ಟಿರ್ಲಿಲ್ಲ. ಇದರಿಂದ ರೇಖಾಗೆ ಕೋಪ ಬಂದು ಕೆಟ್ಟ ಪದಗಳಲ್ಲಿ ಬೈಯೋಕೆ ಶುರು ಮಾಡ್ತಿದ್ಲು. ನಿನ್ನದು ಕಳ್ಳ ಬುದ್ಧಿ, 3 ತಿಂಗಳಲ್ಲಿ ಹಣ ವಾಪಸ್ ಕೊಡೋದಾಗಿ ಹೇಳಿ 6 ತಿಂಗಳಾದ್ರೂ ವಾಪಸ್ ಕೊಡದೆ ಓಡಾಡ್ತಾ ಇದೀಯಾ ಅಂತೆಲ್ಲ ಆಗಾಗ ತರಾಟೆಗೆ ತಗೊಳ್ತಿದ್ಲು. ಆದ್ರೂ ಇವಳ ಮಾತಿಗೆ ತಲೆ ಕೆಡಿಸಿಕೊಳ್ಳದ ಸಂತೋಷ್ ರೇಖಾ ಮನೆಗೆ ಬರ್ತಾ ನಾಳೆ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ ಅಂತಾನೆ ದಿನಗಳನ್ನ ತಳ್ಕೊಂಡು ಬಂದಿದ್ದ. ಕರೆಯದೆ ಇದ್ರೂ ಮನೆಗೆ ಬರ್ತಿದ್ದ ಸಂತೋಷ್ನ ರೇಖಾ ಇನ್ಮುಂದೆ ನಮ್ಮ ಮನೆಗೆ ಬರಬೇಡ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ಲು. ಇದರಿಂದ ಸಂತೋಷ್ಗೆ ಇನ್ನಿಲ್ಲದಂತೆ ಅವಮಾನವಾದಂತಾಗಿತ್ತು. ನನ್ನನ್ನ ಅವಮಾನಿಸಿದಾಳೆ, ಜೊತೆಗೆ ಇವಳ ಹಣವನ್ನ ಪ್ರಿಯಕರ ಜುನೈದ್ ಎಂಜಾಯ್ ಮಾಡ್ತಾ ಇದ್ದಾನೆ. ಸಾಲದಿಂದ ಮುಕ್ತಿ ಹೊಂದಿ ಲೈಫ್ ನ ಸೆಟಲ್ ಮಾಡ್ಕೋಬೇಕು ಅಂದ್ರೆ ರೇಖಾನ ಕೊಲೆ ಮಾಡಬೇಕು ಅಂತ ಆಗ ಸಂತೋಷ್ ನಿರ್ಧರಿಸಿದ್ದ. ಇವಳ ಮನೆಯನ್ನ ದರೋಡೆ ಮಾಡಿದ್ರೆ ಆಭರಣಗಳ ಜೊತೆಗೆ ಕನಿಷ್ಠ ಏನಿಲ್ಲ ಅಂದ್ರೂ 20 ಲಕ್ಷ ಹಣವಾದ್ರೂ ಸಿಗುತ್ತೆ ಅನ್ನೋದು ಸಂತೋಷ್ಗೆ ಗೊತ್ತಿತ್ತು. ಆಗ ತನ್ನ ಸ್ನೇಹಿತ ವೀರು ಹಾಗೂ ಇನ್ನೊಬ್ಬನ ಸಹಾಯದಿಂದ ರೇಖಾ ಕೊಲೆಗೆ ಸಂತೋಷ್ ಪ್ಲಾನ್ ಹಾಕಿದ್ದ. ನಿಮ್ಮ ಹತ್ರ ತಗೊಂಡಿರೋ ಸಾಲವನ್ನ ನನ್ನ ಸ್ನೇಹಿತರು ತೀರಿಸ್ತಾರೆ, ನಂಬಿಕೆ ಇಲ್ಲದಿದ್ರೆ ನನ್ನ ಸ್ನೇಹಿತರನ್ನ ಮನೆಗೆ ಕರ್ಕೊಂಡು ಬರ್ತೀನಿ. ನನ್ನ ಸ್ನೇಹಿತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ನಿಮಗೂ ಕೂಡ ಅವನಿಂದ ಉಪಯೋಗವಾಗುತ್ತೆ. ನೀವು ಯಾವುದಾದ್ರೂ ಫ್ಲಾಟ್ ಖರೀದಿ ಮಾಡಬೇಕು ಅನ್ಕೊಂಡ್ರೆ ಹೇಳಿ ಅಂತೆಲ್ಲ ಸಂತೋಷ್ ರೇಖಾನ ನಂಬಿಸಿದ್ದ. ಇದರಿಂದ ಸಂಜೆ ಮನೆಗೆ ಕರ್ಕೊಂಡು ಬಾ ಅಂತ ರೇಖಾ ಹೇಳಿದ್ಲು. 2021 ಜುಲೈ 21ರಂದು ರೇಖಾ ಹೇಳಿದಂತೆ ಸಂತೋಷ್ ಅವನ ಸ್ನೇಹಿತರಾದ ಬೀರು ಜೊತೆಗೆ ಮತ್ತೊಬ್ಬ ವ್ಯಕ್ತಿಯನ್ನು ರೇಖಾ ಮನೆಗೆ ಕರ್ಕೊಂಡು ಬಂದಿದ್ದ. ಅವರು ಮನೆಗೆ ಬಂದಿದ್ದೆ ಟೀ ಮಾಡಿ ಕೊಡ್ತೀನಿ ಅಂತ ಹೇಳಿ ರೇಖಾ ಕಿಚನ್ಗೆ ಹೋಗಿದ್ಲು. ಈ ವೇಳೆ ಕೊಲೆ ಮಾಡೋಕೆ ಬಂದಿದ್ದ ಹಂತಕರು ಫಿಂಗರ್ ಪ್ರಿಂಟ್ ನಿಂದ ನಾವು ಸಿಕ್ಕಿ ಬೀಳ್ತೀವಿ, ಹೀಗಾಗಿ ಟೀ ಕುಡಿಯೋದು ಬೇಡ ಅಂತ ಹೇಳಿದ್ರು. ಆಗ ಕಿಚನ್ಗೆ ನುಗ್ಗಿದವರು ರೇಖಾ ಹಿಂದಕ್ಕೆ ತಿರುಗ್ತಿದ್ದಂತೆ ಇವಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕತ್ತಿಯಿಂದ ಇವಳ ಕುತ್ತಿಗೆಯನ್ನ ಸೀಳಿ ಬಿಟ್ಟಿದ್ರು. 2 ಸಲ ಚಾಕುವಿನಿಂದ ಚುಚ್ಚಿದ್ದ ಸಂತೋಷ್ ಅವಳು ಗಟ್ಟಿಯಾಗಿ ಕಿರುಚಿಕೊಳ್ಳುವಾಗ ಅವಳ ಬಾಯಿ ಮುಚ್ಚಿ ಕುತ್ತಿಗೆಗೆ ಮತ್ತೆ ಚುಚ್ಚಿದ್ದ. ಅದೇ ಟೈಮ್ಗೆ ಹೊರಗಿನಿಂದ ಬಂದ ರೇಖಾ ದೊಡ್ಡ ಮಗ ತಾಯಿಯ ರಕ್ತ ನೋಡಿದ್ದೆ ಕಿರುಚಾಡೋಕೆ ಶುರು ಮಾಡಿದ್ದ. ಅವನನ್ನ ಕೂಡ ಸಂತೋಷ್ ಹಿಡಿದು ಬಾಯಿ ಮುಚ್ಚಿ ಕತ್ತು ಕೊಯ್ದು ಸಾಯಿಸಿ ಬಿಟ್ಟಿದ್ದ. ತಮ್ಮ ಎದುರೇ ಸಂತೋಷ್ ಹೀಗೆ ಸಾಯಿಸ್ತಿದ್ರೆ ಇವನ ಸ್ನೇಹಿತರು ಅದನ್ನ ನೋಡ್ತಾ ಶಾಕ್ ಆಗಿ ನಿಂತಿದ್ರು. ಪಕ್ಕದ ರೂಮಲ್ಲಿ ಇನ್ನು 2 ಮಕ್ಕಳು ಮಲಗಿದ್ದಾರೆ, ಅವರನ್ನು ಕೂಡ ಕೊಂದು ಬಿಡಿ ಅಂತ ಸಂತೋಷ್ ಹೇಳಿದ್ದ. ಆಗ ಚಿಕ್ಕ ಮಕ್ಕಳು ಅಂತಾನು ನೋಡದೆ ಈ ಕಿರಾತಕರು ಅವರನ್ನು ಕತ್ತು ಕೊಯ್ದು ಭೀಕರವಾಗಿ ಕೊಲೆ ಮಾಡಿಬಿಟ್ಟಿದ್ರು. ನಂತರ ಮನೆಯಲ್ಲಿದ್ದ ಒಡವೆ ಹಣದ ಜೊತೆಗೆ ಬೆಲೆ ಬಾಳೋ ವಾಚ್ ಗಳನ್ನ ದೋಚ್ಕೊಂಡ ಕೊಲೆಗಾರರು ಅಲ್ಲಿಂದ ಪರಾರಿಯಾಗಿದ್ರು. ಆದ್ರೆ ಹೀಗೆ ಪರಾರಿಯಾಗುವಾಗ ಅವಸರದಲ್ಲಿ ಅಂದು ಬಾಗಿಲು ಹಾಕದೆ ಹೊರಟು ಹೋಗಿದ್ರು. ಅಂದು ರೇಖಾ ಮನೆಯನ್ನ ಗಮನಿಸಿದ ಸಾಧುರಾಮ್ ರೇಖಾ ಮನೆಗೆ ಬಂದು ನೋಡಿದಾಗ್ಲೇ ಘಟನೆ ಬೆಳಕಿಗೆ ಬಂದಿತ್ತು. ಮೊದಲಿಗೆ ರೇಖಾ ಗಂಡನನ್ನ ಅನುಮಾನಿಸಿದ ಪೊಲೀಸರು ಸಿಸಿಟಿವಿ ಚೆಕ್ ಮಾಡಿ ಹಂತಕರನ್ನ ಗುರುತಿಸಿದ್ರು. 4 ಕೊಲೆ ಮಾಡಿದ ಆರೋಪಿಗಳನ್ನ ಪೊಲೀಸರು 24 ಗಂಟೆಗಳಲ್ಲೇ ಅರೆಸ್ಟ್ ಮಾಡಿದ್ರು. ಇನ್ನು ಹಣದ ಜೊತೆಗೆ ಒಬ್ಬಂಟಿಯಾಗಿದ್ದ ರೇಖಾ ಕೂಡ ತನಗೆ ಸಿಕ್ಕಿಲ್ಲ ಅನ್ನೋ ಕೋಪದಿಂದ ಈ ಕೊಲೆ ಮಾಡಿದ್ದಾಗಿ ಸಂತೋಷ್ ಪೊಲೀಸರ ಮುಂದೆ ಒಪ್ಕೊಂಡಿದ್ದ. ಕೊನೆಗೆ ಗಂಡನನ್ನ ಬಿಟ್ಟು ನಾನು ಬಿಂದಾಸಾಗಿ ಬದುಕ್ತೀನಿ ಅಂತ ಜೀವನ ಮಾಡ್ತಿದ್ದ ರೇಖಾ ಕ್ರೂರವಾಗಿ ಕೊಲೆಯಾಗಿ ಹೋಗಿದ್ಲು. ಒಬ್ಬಂಟಿಯಾಗಿ ಜೀವನ ಮಾಡ್ತೀನಿ ಅಂತ ಅದೆಷ್ಟೋ ಮಹಿಳೆಯರು ಇವತ್ತಿಗೂ ಭ್ರಮೆಯಲ್ಲೇ ಬದುಕು
ಹೋಗ್ತಾ ಇದ್ದಾರೆ. ಗಂಡ ಅಥವಾ ಕುಟುಂಬವನ್ನ ಬಿಟ್ಟ ಹೆಣ್ಣು ಕೊನೆಗೆ ಇಂಥ ಕೊಲೆಗಾರರಿಂದಲೇ ತಮ್ಮ ಜೀವನವನ್ನ ಕೊನೆಗಾಣಿಸಿಕೊಳ್ತಾರೆ ಅನ್ನೋದು ಮಾತ್ರ ಈ ಕಥೆಯಿಂದ ನಿಜವಾಗಿದೆ. ಇನ್ನು ಈ ಕಿರಾತಕರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.